ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ, ಇಲ್ಲ ಅವ್ರ ಫೋಟೋಗೆ ಬರೀ ನಾವು ಹೂವು ಹಾಕ್ತಾ ಇಲ್ಲ, ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅವರ ಪ್ರತಿಭೆಗೆ, ಅವರಲ್ಲಿ ಇದ್ದಂಥ ಏನು ಆಲೋಚನೆ, ದೂರದೃಷ್ಟಿ, ಯಾರು ನೊಂದವ್ರಿಗೆ ಬರೀ ಜಾತಿ ಪರಿಶಿಷ್ಟದ ಪಂಗಡ ಅಂಥೇಳಿ ಕೆಲವರು ಅದನ್ನು ನಮ್ಮವರು ಅಂತ ಇದನ್ನು ಮಾಡ್ಕೊಬಿಟ್ಟಿದ್ದಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರ ಸ್ವರೂಪ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೇವೆ? ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಏನು ದೇವ್ರು ಹೋಗಿ ಏನು ಕೇಳ್ತೇವೆ? ಮಕ್ಳಿಗೆ ಆರೋಗ್ಯ, ನಮ್ಗೆ ಆರೋಗ್ಯ, ನಮ್ಗೆ ಹಣ, ನಮ್ಮ ಮನೆ, ನಮ್ಗೆ ಅಧಿಕಾರ ಎಲ್ಲ ಕೇಳ್ತೇವೆ. ಅದೆಲ್ಲ ಶ್ರಮದಲ್ಲಿ ಕಾಯಕವೇ ಕೈಲಾಸ ಅಂಥೇಳಿ ಕಾಯಕದ ಮುಖಾಂತರ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಸಂವಿಧಾನ ಇವತ್ತು ಅಡಗಿದೆ. ಎಲ್ಲ ಗ್ರಂಥಗಳಲ್ಲೂ ಕೂಡ ಏನು ವಿಚಾರ ಇದೆ, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಇಲ್ಲ ಯಾವುದೇ ಗ್ರಂಥದಲ್ಲಿ ತೆಗೆದುಕೊಳ್ಳಿ, ಅಲ್ಲಿ ಅಡಗಿರೋದನ್ನೇ ಕೇಂದ್ರೀಕೃತವಾಗಿ ನಿಲ್ಲಿಸಿ ಎಲ್ಲರೂ ಕೂಡ ರಕ್ಷಣೆ ಮಾಡೋಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಅಡಿಯಲ್ಲಿ ಅವ್ರಿಗೇನು ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ನಾವು ಅರಿಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರು ಕೂಡ ಮಾಡಿದ್ದಾರೆ.